ವೀಕ್ಷಕರೇ, ಇದೇ 28ನೇ ತಾರೀಕು ಶನಿವಾರ ಆಕಾಶದಲ್ಲಿ ಒಂದು ವಿಸ್ಮಯ ನಡೆಯುತ್ತೆ. ಒಂದೇ ಪಥದಲ್ಲಿ 6 ಗ್ರಹಗಳು ಕಾಣಿಸ್ಕೊಳ್ತವೆ. ಇದನ್ನ ಗ್ರಹಗಳ ಕವಾಯತ್ ಅಂತ ಕೂಡ ಕರೀತಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನೆಹರು ತಾರಾಲಯದ ಡೈರೆಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಗುರುಪ್ರಸಾದ್ ಸರ್, ನಮಸ್ತೆ. ನಮಸ್ಕಾರ. ನಮಸ್ಕಾರ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ನಮಸ್ಕಾರ ಸರ್. ಈ ಗ್ರಹಗಳ ಕವಾಯತ್ತು ಅಂದ್ರೆ ಏನು, ಅದನ್ನ ನೀವು ವಿಸ್ತೃತ ರೂಪವನ್ನು ತಿಳಿಸ್ತಾ ಹೋಗೋದಾದ್ರೆ ಅದರ ನಮ್ಮ ವೀಕ್ಷಕರಿಗೂ ಕೂಡ ಒಂದು ಕುತೂಹಲ ಇರುತ್ತೆ ಅದರ ಬಗ್ಗೆ ಸಹಜವಾಗಿ. ಸೊ ಏನು ಅನ್ನೋದನ್ನ ನಿಮ್ಮ ಇದ್ರ ಗ್ರಹಗಳ ಮೂಲಕನೇ ವಿವರಿಸೋದಾದ್ರೆ ಅಂದ್ರೆ ಆಗಸದಲ್ಲಿ ಕರೆಕ್ಟ್ ಅನೇಕ ಗ್ರಹಗಳು. ಓಕೆ. ಅಂದ್ರೆ ಸೌರವ್ಯೂಹದಲ್ಲಿ ಇವತ್ತು 8 ಗ್ರಹ ಇದೆ. ನಮ್ಮ ಗ್ರಹನೂ ಒಂದು ಭೂಮಿ. ಎಸ್, ಅದು ಬಿಟ್ರೆ 7 ಗ್ರಹಗಳಿದೆ. ಕರೆಕ್ಟ್. ಅದರಲ್ಲಿ 5 ಅಥವಾ 6 ಗ್ರಹಗಳು ಹ್ಮ್. ಒಂದೇ ಕಡೆ ಆಗಸದ ಬಹುಮಟ್ಟಿಗೆ ಒಂದೇ ಭಾಗದಲ್ಲಿ ಅಥವಾ ಸೂರ್ಯನ ಒಂದು ಪಾರ್ಶ್ವದಲ್ಲಿ ಕರೆಕ್ಟ್ ಕರೆಕ್ಟ್ ಕಾಣಿಸ್ಕೊಳ್ಳೋದಕ್ಕೆ ಈ ಗ್ರಹಗಳ ಕವಾಯಿತು ಅಂತ ಹೇಳ್ತಾರೆ. ಅಂದ್ರೆ ಅವು ಸರಳ ರೇಖೆನಲ್ಲೇ ಸ್ಟ್ರೈಟ್ ಲೈನ್ ನಲ್ಲೇ ಇರಬೇಕು ಅಂತಿಲ್ಲ. ಕರೆಕ್ಟ್ ಒಂದೇ ಭಾಗದಲ್ಲಿ ಬಹುಮಟ್ಟಿಗೆ ಇದ್ರೆ ಅಂದ್ರೆ ಸೂರ್ಯನ ಒಂದು ಭಾಗದಲ್ಲಿ ಕರೆಕ್ಟ್. ಇದಕ್ಕೆ ಗ್ರಹಗಳ ಕವಾಯಿತು ಅಂತ ಹೇಳ್ತಾರೆ. ಯಾಕಂದ್ರೆ ಕವಾಯಿತು ಅಂದ್ರೆ ಪೆರೇಡ್ ಅಂದುವಾಗ ಸೈನಿಕರು ಸೋಲ್ಜರ್ಸ್ ಒಬ್ಬರ ಪಕ್ಕ ಒಬ್ರು ಮಾರ್ಚ್ ಮಾಡ್ತಾ ಇರ್ತಾರಲ್ವಾ, ಅಂದ್ರೆ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಶಿಸ್ತು ಕ್ರಮಬದ್ಧವಾದ ರೀತಿ. ಹಾಗಾಗಿ ಪದ ಬಂದಿದೆ. ಆದ್ರೆ ಗ್ರಹಗಳೆಲ್ಲ ಅಂದ್ರೆ ಅನೇಕ ಗ್ರಹಗಳು ಕರೆಕ್ಟ್ ಆಗಸದ ಬಹುಮಟ್ಟಿಗೆ ಒಂದು ಭಾಗದಲ್ಲಿ ಇದ್ರೆ ಕಾಣ ಬಂದ್ರೆ ಒಂದೇ ದಿವಸ ಒಂದು ಸಂಜೆಯ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಆತರ ಅನ್ಕೊಂಡು ಒಂದು ಸಂಜೆಯ ಹೊತ್ತು ಈ ಬಾರಿ ಇದಕ್ಕೆ ಗ್ರಹಗಳ ಕವಾಯಿತು ಅಂತ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ತೋರಿಸೋದಾದ್ರೆ ಇಲ್ಲಿ ಖಂಡಿತ ನೋಡಿ, ಈ ಫೆಬ್ರವರಿ 28ನೇ ತಾರೀಕು ಬಹುಮಟ್ಟಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ, ಪತ್ರಿಕೆಗಳಲ್ಲಿ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಇವತ್ತು ಸಾಕಷ್ಟು ಹರಿದಾಡ್ತಾ ಇದೆ ಈ ಸುದ್ದಿ. ಕರೆಕ್ಟ್. ಇದು ಈ ಗ್ರಹಗಳ ಕವಾಯಿತು ನಡೀತಾ ಇದೆ ಅಂತ. ಏನು ಗ್ರಹಗಳ ಕವಾಯಿತಿನಲ್ಲಿ ಮನುಷ್ಯನಿಗೆ ಗೋಚರವಾಗುವಂತಹ ಗ್ರಹಗಳು ಯಾವುವು ಅಂತ. ಇದು ಗ್ರಹಗಳು ಗೋಚರವಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟು ಕಷ್ಟ ಇದೆ ಇದರಲ್ಲಿ ನೋಡೋಣ. ಕರೆಕ್ಟ್. ಗೋಚರ ಆಗೋದು ಸೌರವ್ಯೂಹದ ಮೊದಲನೇ ಗ್ರಹ ಮರ್ಕ್ಯುರಿ. ಬರಿಗಣ್ಣಿಗೆ ಗೋಚರ ಆಗೋದು ಅಂದ್ರೆ ನಿಮಗೆ ಅದು ಕಾಣುವಂತಹ ಆಗಸದ ಭಾಗ ಕರೆಕ್ಟ್ ತುಂಬಾ ತಿಳಿಯಾಗಿರ್ಬೇಕಿಲ್ಲ ಅಂದ್ರೆ ಬಹುಮಟ್ಟಿಗೆ ಕಷ್ಟ. ಏನಿವೆ ಅದು ಬಿಟ್ರೆ ಸೌರವ್ಯೂಹದ 2ನೇ ಗ್ರಹ ವೀನಸ್, ಇದು ಸಹ ಬರಿಗಣ್ಣಿಗೆ ಕಾಣಿಸುತ್ತೆ. ಮರ್ಕ್ಯುರಿನೂ ಬುಧ ಗ್ರಹನೂ ಬರಿಗಣ್ಣಿಗೆ ಕಾಣಿಸುತ್ತೆ. ಆಮೇಲೆ ನಮ್ಮ ಭೂಮಿ ಬಿಟ್ಬಿಡೋಣ, ಮಂಗಳ ಗ್ರಹ ಕಾಣಿಸಲ್ಲ. ಕರೆಕ್ಟ್. ಆಮೇಲೆ ಗುರು, ಇದು ಬಹಳ ಪ್ರಮುಖವಾಗಿ ಕಾಣಬರುತ್ತೆ. ಇವತ್ತು ಕಾಣಿಸ್ತಾ ಇದೆ. ಗುರು, ಶನಿ ಅದು ಕಾಣಬರುತ್ತೆ. ಯುರೇನಸ್ ಮತ್ತು ನೆಪ್ಚೂನ್. ಇವಾಗ ಸೌರವ್ಯೂಹದಲ್ಲಿ 8 ಗ್ರಹಗಳಿದೆ. ನಮ್ಮ ಭೂಮಿನೂ ಒಂದು, ಮಂಗಳ ಗ್ರಹ ಮಾರ್ಸ್ ಕಾಣಿಸಲ್ಲ. ಇನ್ ಬಿಟ್ರೆ ಎಷ್ಟಿರುತ್ತೆ? 6 ಗ್ರಹಗಳಿದೆ ಅಲ್ವಾ. ಆ 6 ಗ್ರಹಗಳು ಗೋಚರಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಗ್ರಹಗಳ ಮೆರವಣಿಗೆಯ ವೇಳೆನಲ್ಲಿ, ಅಂದ್ರೆ ಸಂಜೆಯ ಆಗಸದಲ್ಲಿ ಸೂರ್ಯ ಮುಳುಗಿದ ನಂತರ. ಆದರೆ 28ನೇ ತಾರೀಕು ಗೋಚರ ಇದೆಲ್ಲ ಗ್ರಹಗಳ ಮೆರವಣಿಗೆ ಇದ್ರು ಈ ಮೆರವಣಿಗೆಯಲ್ಲಿ ಬಹುತೇಕ ಗ್ರಹಗಳನ್ನು ನೋಡೋದು, ಗೋಚರವಾಗುವ ಗ್ರಹಗಳನ್ನು ನೋಡೋದು ಕಷ್ಟ. ಯಾಕೆ ಅಂತ ಹೇಳ್ತೀನಿ ನೋಡಿ. ಬುಧ ಗ್ರಹ ಇದು ಸೂರ್ಯನಿಗೆ ಬಹು ಹತ್ತಿರದಲ್ಲಿ ಇರೋದ್ರಿಂದ ಇದು ಸೂರ್ಯ ಮುಳುಗಿದ ಸ್ವಲ್ಪ ಹೊತ್ತಲ್ಲೇ ಮುಳುಗೋಗ್ಬಿಡುತ್ತೆ. ಯಾಕಂದ್ರೆ ಹತ್ರ ಇರುತ್ತೆ ಸೂರ್ಯನಿಗೆ ತುಂಬ. ಇದಾದ್ಮೇಲೆ ಬರೋದು ಶುಕ್ರ ಗ್ರಹ. ಇದು ಕೆಲವು ವೇಳೆ ಬಹಳ ಎತ್ತರದಲ್ಲಿ ಕಾಣಿಸುತ್ತೆ ಆಗಸದಲ್ಲಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದೂ ಸಹ ನಮ್ಮ ದಿಗಂತ ಅಂತ ನಾವೇನು ಹೇಳ್ತೀವಿ, ಹೊರೈಸನ್, ಅದರ ಹತ್ರನೇ ಇರುತ್ತೆ. ಬುಧ ಗ್ರಹ, ಶುಕ್ರ ಗ್ರಹ ಆಯಿತು. ಆಮೇಲೆ ಭೂಮಿ ಬಿಟ್ಬಿಡೋಣ, ಮಂಗಳ ಗ್ರಹ ಬಿಟ್ಬಿಡೋಣ, ಗುರು ಗ್ರಹ ಬಹಳ ಎತ್ತರದಲ್ಲಿರುತ್ತೆ, ಬಹು ಸೊಗಸಾಗಿ ಕಾಣಿಸುತ್ತೆ. ಇದರಲ್ಲಿ ಏನು ಕಷ್ಟ ಇಲ್ಲ. ಇವತ್ತು ಸಂಜೆ ಕೂಡ ನೀವು 25ನೇ ತಾರೀಕು ನೋಡಿ, ಯಾವ ಟೈಮಲ್ಲಿ ಬೇಕಾದ್ರೂ, ಯಾವ ಟೈಮ್ ಅಂದ್ರೆ ಈ ದಿನಗಳಲ್ಲಿ ಖಂಡಿತ ನೋಡಬಹುದು. ಕರೆಕ್ಟ್. ಆಮೇಲೆ ಶನಿ, ಈ ಶನಿ ಗ್ರಹ ಕೂಡ ಪಶ್ಚಿಮ ದಿಗಂತದ ಹತ್ತಿರ ನೋಡಿ. ಈ ಮರ್ಕ್ಯುರಿ, ಬುಧ ಗ್ರಹ, ಶುಕ್ರ ಗ್ರಹ ಮತ್ತು ಈ ಶನಿ ಗ್ರಹ ಮತ್ತು ಈ 3 ಬರಿಗಣ್ಣಿಗೆ ಗೋಚರವಾಗುವಂತಹ ಗ್ರಹಗಳು ಆ ಪಶ್ಚಿಮ ದಿಗಂತದ ಹತ್ತಿರ ಇರುತ್ತವೆ. ಸೂರ್ಯ ಮುಳುಗಿದ ತಕ್ಷಣ ಇದನ್ನ ಸದ್ಯದಲ್ಲೇ ಅದನ್ನು ನೋಡೋದಕ್ಕೆ ಸಾಧ್ಯ.
ಆದರೆ ಅವು ದಿಗಂತದ ಹತ್ರ ಇರೋದ್ರಿಂದ ಮರ್ಕ್ಯೂರಿ ಬುಧ ಗ್ರಹ ಅಂತೂ ಇದನ್ನ ಗುರುತಿಸೋದೇ ಕಷ್ಟ. ಕರೆಕ್ಟ್. ಬೆಂಗಳೂರಿನಿಂದ ಅಂತೂ ಸಾಧ್ಯವೇ ಇಲ್ಲ ಬಹುಮಟ್ಟಿಗೆ ಅಂತ ಹೇಳುವುದು. ಯಾಕಂದ್ರೆ ಹ್ಮ್. ಬಹುಮಟ್ಟಿಗೆ ಬೆಳಕಿನ ಮಾಲಿನ್ಯ, ಲೈಟ್ ಪೊಲ್ಯೂಷನ್ Pollution. ಬೆಂಗಳೂರು ಅಥವಾ ಬೇರೆ ಯಾವುದೇ ನಗರದಲ್ಲಾಗಲಿ. ಹಾ. ಅದೇ ರೀತಿ ವೀನಸ್ ಕಾಣಿಸಬಹುದು, ಆದರೆ ಅದೂ ಸಹ ದಿಗಂತದ ಪಶ್ಚಿಮ ದಿಗಂತದ ಹತ್ರನೇ ಇರುತ್ತೆ 28ನೇ ತಾರೀಕು. ಕರೆಕ್ಟ್. ಇದಾದ ಮೇಲೆ ಶನಿ ಗ್ರಹ ಕೂಡ ಅದೇ ಮಟ್ಟದಲ್ಲೇ ಇರುತ್ತೆ. ಅದು ಕ್ಷೀಣವಾಗಿ ಕಾಣಿಸುವಂತಹ ಗ್ರಹ ಕರೆಕ್ಟ್. ಶನಿ ಗ್ರಹ. ಹಾ, ಹಾ. ಅದು ಪಶ್ಚಿಮ ದಿಗಂತದ ಹತ್ರ ಇದೆ ಅಂದ್ರೆ ಎಷ್ಟು ಕಷ್ಟ ನೋಡೋದು ಈ 3 ಗ್ರಹಗಳು. ಓಕೆ. ಇದು ಬಿಟ್ರೆ ಹ್ಮ್. ನೆಪ್ಚೂನ್ ಅಂತ ಮತ್ತೊಂದು ಸೌರವ್ಯೂಹದ 8ನೇ ಗ್ರಹ ಇದೆ. ಹಾ. ಈ ಗ್ರಹದ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಇದು ಈ ಗ್ರಹಗಳ ಮೆರವಣಿಗೆ ನಡೆಯೋ ದಿವಸ ಅಥವಾ ಕವಾಯಿತು ನಡೆಯೋ ದಿವಸ ಇದೂ ಸಹ ಹ್ಮ್. ಬಹುಮಟ್ಟಿಗೆ ಪಶ್ಚಿಮ ದಿಗಂತದ ಹತ್ರನೇ ಇರುತ್ತೆ. ಆದ್ರೆ ಹ್ಮ್. ಈ ಗ್ರಹ ಬರಿಗಣ್ಣಿಗೆ ಕಾಣದೇ ಇಲ್ಲ. ಓಕೆ. ನೆಪ್ಚೂನ್ ಕಾಣಿಸಲ್ಲ ಯಾವ ಕಾರಣಕ್ಕೂ. ನೆಪ್ಚೂನ್ ಯಾವ ಕಾರಣಕ್ಕೂ ಯಾವತ್ತೂ ಕಾಣಿಸಲ್ಲ. ಅದನ್ನ ಅದು ನೋಡಬೇಕು ಅಂದ್ರೆ ನೀವು ಬಹುಮಟ್ಟಿಗೆ ಏನು ಅದನ್ನು ನೋಡಬೇಕು ಅಂದ್ರೆ ದೂರದರ್ಶಕ ಅಥವಾ ಟೆಲಿಸ್ಕೋಪ್ ಮೂಲಕ ನೋಡಬೇಕು. ಹ್ಮ್. 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 ಆಯ್ತಾ? Okay, okay. ಇನ್ಯಾವುದು ಉಳಿದಿರೋದು ಯಾವುದು? ಹ್ಮ್. ಈ ಉಳಿದಿರೋದು ಯುರೇನಸ್. ಹ್ಮ್. ಹ್ಮ್. ಯುರೇನಸ್ಸು ಕೂಡ ಬಹುಮಟ್ಟಿಗೆ ಬರಿಗಣ್ಣಿಗೆ ಕಾಣೋದಿಲ್ಲ. ಹ್ಮ್. 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 ಅದು ಸಹ ಹ್ಮ್. ಪಶ್ಚಿಮ ದಿಗಂತದಲ್ಲಿ ಇಲ್ಲದಿದ್ದರೂ ಸ್ವಲ್ಪ ಮೇಲೆ. ಕರೆಕ್ಟ್. ನಾವು ಪ್ಲಿಯಾಡಿಸ್ ಸಪ್ತ ಸಹೋದರಿಯರು ಅಂತ ಹೇಳ್ತೀವಿ. ಹ್ಮ್. ಕೃತಿಕಾ ಅಂತ ಹೇಳ್ತೀವಿ. ಒಂದು ನಕ್ಷತ್ರ ಪುಂಜದ ಹತ್ತಿರ ಕಾಣುಬರುವಂತಹ ನಕ್ಷತ್ರಗಳ ಗುಂಪು, ಹ್ಮ್. ಅವುಗಳ ಕೆಳಗೆ ಇರುತ್ತೆ ಯುರೇನಸ್. ಕರೆಕ್ಟ್. ಆದರೆ ಅದು ಸಹ ಬರಿಗಣ್ಣಿಗೆ ಕಾಣೋದಿಲ್ಲ, ಹ್ಮ್. ಬಹುಮಟ್ಟಿಗೆ ಕಾಣೋದಿಲ್ಲ. ಕರೆಕ್ಟ್. ಹಾಗಾದ್ರೆ ನಿಮಗೆ ಗ್ರಹಗಳ ಮೆರವಣಿಗೆ ಅಂತ ಹೇಳ್ತಾ ಇರೋ ದಿವಸ ನಿಮಗೆ ಸ್ಪಷ್ಟವಾಗಿ ಕಾಣೋದು ಗುರುಗ್ರಹ ಒಂದೇ. ಗುರುಗ್ರಹ. ಹಾ, ಹಾ. ಇನ್ನ 4 ಗ್ರಹಗಳು ಪಶ್ಚಿಮ ದಿಗಂತದ ಹತ್ರ ಇರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಾ. ಬುಧ, ಹ್ಮ್. ಶುಕ್ರ, ಶನಿ, ನೆಪ್ಚೂನ್. ನೆಪ್ಚೂನ್. ಬುಧ, ಶುಕ್ರ, ಶನಿ ಬರಿಗಣ್ಣಿಗೆ ಕಾಣಿಸೋವಂಥ ಗ್ರಹಗಳು. ಆದರೆ ಪಶ್ಚಿಮ ದಿಗಂತದ ಹತ್ರ ಇರೋದ್ರಿಂದ ಅವತ್ತು ಬಹುಮಟ್ಟಿಗೆ ನೋಡೋದು ಬಹಳ ಕಷ್ಟ. ಹಾ, 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 ಹಾ. ನೆಪ್ಚೂನ್ ಅಂತೂ ಬರಿಗಣ್ಣಿಗೆ ಕಾಣೋದೇ ಇಲ್ಲ. ಕರೆಕ್ಟ್. ಅದೂ ಸಹ ಪಶ್ಚಿಮ ದಿಗಂತದ ಹತ್ರನೇ ಇರೋದ್ರಿಂದ ಟೆಲಿಸ್ಕೋಪ್ ಯೂಸ್ ಮಾಡಿ ಹ್ಮ್. ಅಂದರೆ ಬಳಸಿ ಅದನ್ನು ನೋಡಬೇಕಾಗುತ್ತೆ. ಆದರೆ ಓಕೆ. ನೋಡಿ, ನೆಪ್ಚೂನ್ನ ನೋಡ್ತೀನಿ ಅಂತ ದೂರದರ್ಶಕ ಬಳಸಿ ನೋಡ್ತೀನಿ ಅಂತ ಹೋಗೋ ಉತ್ಸಾಹಿಗಳು ಹ್ಮ್. ಅದು ತರವಲ್ಲ. ಹಾ. ಯಾಕಂದರೆ ಸೂರ್ಯ ಅಪ್ಪಿ ತಪ್ಪಿ ಸೂರ್ಯನತ್ತ ಏನಾದರೂ ನೀವು ಟೆಲಿಸ್ಕೋಪ್ನ ಕೇಂದ್ರೀಕರಿಸಿದ್ರೆ ಹಾ. ಕಣ್ಣಿಗೆ ಕಣ್ಣಿಗೆ ಘಾಸಿ ಆಗುವಂಥ ಸಾಧ್ಯತೆ ಇರುತ್ತೆ. ಬಹಳ ಹುಷಾರಾಗಿರ್ಬೇಕು ಜನ. ಬಹಳ ಹುಷಾರಾಗಿರಬೇಕು. ಜೊತೆಗೆ ಹಾ. ಸೂರ್ಯ ಮುಳುಗಿ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಆದಮೇಲೇನೋ ಇದರ ಹತ್ರ ನೀವು ಟೆಲಿಸ್ಕೋಪ್ನ ಕೇಂದ್ರೀಕರಿಸಿದ್ರೆ ಆವಾಗ ಬೇರೆ ವಿಚಾರ. ಆದರೆ ಹೌದು. ಇದು ಸೂರ್ಯ ಮುಳುಗಿದ ಮೇಲೆ ತಕ್ಷಣವೇ ಇವೆಲ್ಲ ಕಾಣೋದ್ರಿಂದ, ಕೆಲ ಕಾಲವೇ ಕಾಣೋದ್ರಿಂದ ಹೌದು. ಇದು ಬಹಳ ಕಷ್ಟ. ವೀಕ್ಷಕರು ಬಹಳ ಹುಷಾರಾಗಿರ್ಬೇಕಂದ್ರೆ ಈ ವಿಚಾರದಲ್ಲಿ ಯಾರ ಹತ್ರ ಟೆಲಿಸ್ಕೋಪ್ ಇರುತ್ತೆ ಅಷ್ಟು ಸುಲಭವಾಗಿ ಅಲ್ಲ. ಆದ್ರೆ ಹಾ. ಟೆಲಿಸ್ಕೋಪ್ ಬಟ್ ಯಾರೇ ನೋಡೋರು ಇದ್ರೂ ಕೂಡ ನೋಡೋರು ಟೆಲಿಸ್ಕೋಪ್ ಮೂಲಕ ಇದ್ರು ನೆಪ್ಚೂನ್ನ ಕರೆಕ್ಟ್. ಆ ರೀತಿ ದಿಗಂತದ ಹತ್ರ ನೋಡೋದು ಹೌದು. ಇದು ಒಳ್ಳೇದಲ್ಲ. ಓಕೆ. ಇನ್ನು ಉಳಿದಂತೆ ಬೇರೆ ಗ್ರಹಗಳನ್ನ ಯಾವ್ದಾದ್ರು ಟೆಲಿಸ್ಕೋಪ್ ಬಳಸಿ ನೋಡ್ಬೋದು? ಯಾಕೆ ಟೆಲಿಸ್ಕೋಪ್ ಬಳಸಬೇಕು? ಬುಧ ಗ್ರಹ, ಮರ್ಕ್ಯುರಿ ಬರೀ ಕಣ್ಣಿಗೆ ಕಾಣಿಸುತ್ತೆ, ಆದ್ರೆ ಎಷ್ಟು ಕ್ಷೀಣವಾಗಿರುತ್ತೆ ಅದು ಅಂದ್ರೆ ಬಹಳ ಸಣ್ಣದಾಗಿ ಕಾಣಿಸುತ್ತೆ. ದಿಗಂತದ ಬಹುಮಟ್ಟಿಗೆ ಹತ್ರನೇ ಇರುತ್ತೆ. ಹಾ, ಹಾ, ಹಾ. ಶುಕ್ರ ಗ್ರಹ ಅದಕ್ಕಿಂತ ಸ್ವಲ್ಪ ಮೇಲೆ ಇರಬಹುದೇನೋ, ಅದರ ಹತ್ರನೇ ಇರುತ್ತೆ, ಆದರೆ ಅದು ಪ್ರಖರವಾಗಿರುತ್ತೆ. ಆದರೆ ಕರೆಕ್ಟ್. ಇದು ದಿಗಂತದ ಹತ್ತಿರ ನೋಡೋದು ಕಷ್ಟ. ಯಾಕಂದ್ರೆ ಹ್ಮ್. ನಾವು ಮುಸ್ಸಂಜೆಯ ಬೆಳಕಿರುತ್ತಲ್ಲ, ಅದು ಮುಚ್ಚಾಕ್ ಬಿಡುತ್ತೆ ಇಂಥದನ್ನೆಲ್ಲ. ಸುಲಭ ಅಲ್ಲ. ಹ್ಮ್. 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 ಶನಿ ಗ್ರಹನೂ ಅಷ್ಟೇ ಬಹಳ ಕ್ಷೀಣವಾಗಿ ಕಾಣಿಸುತ್ತೆ. ಬರಿಗಣ್ಣು ಕಾಣಿಸುತ್ತೆ, ಹ್ಮ್. ಬರಿಗಣ್ಣು ಕಾಣಿಸದೆ ಏನಿಲ್ಲ, ಕಾಣಿಸುತ್ತೆ ಬರಿಗಣ್ಣು. ಹ್ಮ್. ಹ್ಮ್. ಆದರೆ ನೋಡೋದು ತುಂಬಾ ಕಷ್ಟ. ಯಾಕಂದ್ರೆ ದಿಗಂತದ ಹತ್ರ ಇರೋದ್ರಿಂದ, ಕರೆಕ್ಟ್. ಹೊರೈಸನ್ ಹತ್ರ ಇರೋದ್ರಿಂದ. ಕರೆಕ್ಟ್. ಆಮೇಲೆ ನಾನು ಹೇಳಿದೆ ಯುರೇನಸ್ ಬರಿಗಣ್ಣು ಕಾಣೋದೇ ಇಲ್ಲ ಬಹುಮಟ್ಟಿಗೆ. ಹ್ಮ್. ಬೇಕಾದ್ರೆ ಅದನ್ನ ಟೆಲಿಸ್ಕೋಪ್ ಹಾಕೊಂಡು ನೋಡ್ಬೋದು. ಆದ್ರೆ ಹ್ಮ್. ಯುರೇನಸ್ ಯುರೇನಸ್. ದಿಗಂತದ ಹತ್ರ ಇರಲ್ಲ, ಸ್ವಲ್ಪ ಮೇಲೆ. ಅಂದ್ರೆ ನಾನು ಹೇಳಿದ್ನಲ್ಲ ಕೃತಿಕೆ ಹತ್ರ ಇರುತ್ತೆ ಅಂತ, ಅದು ಕೃತಿಕೆಗಿಂತ ಸ್ವಲ್ಪ ಹ್ಮ್. ಕೆಳಗಡೆ ಇರುತ್ತೆ, ಪಶ್ಚಿಮದಲ್ಲೇ ಬಹುಮಟ್ಟಿಗೆ. ಹ್ಮ್. ಹ್ಮ್. ಅದರ ಆ ದಿಕ್ಕಿನಲ್ಲಿಂದ ಬಹುಮಟ್ಟಿಗೆ ಹೇಳ್ಬೋದು. ಕರೆಕ್ಟ್. ಈ ಗುರುಗ್ರಹ ಮಾತ್ರ ಎತ್ತರದಲ್ಲೇ ಕಾಣಿಸುತ್ತೆ, ಸಾಕಷ್ಟು ಪ್ರಖರವಾದ ನಕ್ಷತ್ರದಂತೆ ಕಾಣಿಸುತ್ತೆ ಗುರುಗ್ರಹ. ಹಾ. ಇವತ್ತು ಕಾಣಿಸ್ತಾ ಇದೆ, ಹ್ಮ್. 26, 27, 28 ಎಲ್ಲ ಕಾಣಿಸುತ್ತೆ ಹ್ಮ್. ನೋಡಿ. ಆದರೆ ಒಂದು ಹೇಳ್ತೀನಿ, ಹ್ಮ್. ಗುರುಗ್ರಹ ಬರೀ ಕಣ್ಣಿಗೆ ಒಂದು ಪ್ರಖರವಾದ ನಕ್ಷತ್ರದಂತೆ ಕಾಣಿಸುತ್ತೆ. ಓಕೆ. ನಕ್ಷತ್ರ ಆದ್ರೆ ಹಾ. ನಕ್ಷತ್ರಗಳು ಮಿನುಗತ್ತೆ.
ಗುರುಗ್ರಹ ಮಿನುಗಲ್ಲ, ಪ್ರಖರವಾದ ಮಿನುಗದ ಬೆಳಕಿನ ಚುಕ್ಕಿಯಂತೆ ಅಂದ್ರೆ ಕಾಣುತ್ತದೆ. ಅದು ಮಿನುಗಲ್ಲ, ಅಂತ ಇಟ್ ಅಂದ್ರೆ ಅದನ್ನ ಡಸಂಟ್ ನಾವು ಟ್ವಿಂಕಲ್, Correct. ಅದು ಮಿನುಗಲ್ಲ, ಹ್ಮ್. ಮಿನುಗದಿರುವ ಪ್ರಖರವಾದ ಬೆಳಕಿನ ಚುಕ್ಕಿಯಂತೆ ಕಾಣಿಸುತ್ತೆ ಗುರುಗ್ರಹ. Correct. ಆದ್ರೆ ಇದು ಬರಿಗಣ್ಣಿಗೆ ನಾ ಹೇಳ್ತಾ ಇರೋದು. ಆದ್ರೆ ಹಾ. ನೀವು ಒಂದು ಪುಟ್ಟ ಟೆಲಿಸ್ಕೋಪ್ನ ತಗೊಂಡು ಹಾ. ಅದನ್ನ ಗುರುಗ್ರಹದ ಹತ್ರ ಕೇಂದ್ರೀಕರಿಸಿದ್ರೆ ಹಾ. ಅಲ್ಲಿ ಕಾಣುವಂತಹ ಅದ್ಭುತ ದೃಶ್ಯನೇ ಬೇರೆ. ಹಾ, ಹಾ. ನಿಮ್ಮ ಬರಿಗಣ್ಣಿಗೆ ಪ್ರಖರವಾದ ಬೆಳಕಿನ ಚುಕ್ಕಿಯಂತೆ ಕಾಣುವ ಗುರುಗ್ರಹ ಹ್ಮ್. ಒಂದು ಪುಟ್ಟ ಟೆಲಿಸ್ಕೋಪ್ನಲ್ಲಿ ದೂರದರ್ಶಕದಲ್ಲಿ ಕೂಡ ಹ್ಮ್. ಒಂದು ಗೋಲವಾಗಿ ಪರಿವರ್ತನೆ. ಹ್ಮ್, ಹ್ಮ್, ಹ್ಮ್. ಅಲ್ಲಿ ನಿಮಗೆ ಗೋಲವನ್ನಾಗಿ ನೋಡಬಹುದು ಗುರುಗ್ರಹನ. ಆ ಗೋಲದ ವಾತಾವರಣದಲ್ಲಿ ಹ್ಮ್. ದಟ್ಟ ಪಟ್ಟಿಗಳು ಹಾಗೂ ತೆಳುವಾದ ಪಟ್ಟಿಗಳು, ತೆಳುವಾದ ಅಂದರೆ ಹೆಚ್ಚು ದಟ್ಟವಾದ ಬಣ್ಣವಿಲ್ಲದ ಪಟ್ಟಿಗಳು ಕಾಣಿಸುತ್ತೆ. ಝೋನ್ಸ್ ಅಥವಾ ವಲಯಗಳು ಮತ್ತು ಪಟ್ಟಿಗಳು ಅಂತ ಅದನ್ನೆಲ್ಲ ನೋಡ್ಬೋದು ನೀವು. Correct. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಆ ಗ್ರಹದ ಸುತ್ತ 4 ಬೆಳಕಿನ ಚುಕ್ಕಿಗಳನ್ನು ನೀವು ಕಾಣಬಹುದು. ಹ್ಮ್. ಅದರ ಹೆಸರೇ ಗ್ಯಾಲಿಲಿಯನ್ ಉಪಗ್ರಹಗಳು. ಹಾ, ಹಾ, ಹಾ. ನಮಗೆ ಭೂಮಿಗೆ ಎಷ್ಟು ಚಂದ್ರರಿದ್ದಾರೆ ಅಥವಾ ಎಷ್ಟು ನಿಸರ್ಗದತ್ತವಾದ ಉಪಗ್ರಹಗಳಿದೆ ಹೇಳ್ತೀರಾ? ಹ್ಮ್. ಒಂದೇ, ಹ್ಮ್. ನಮ್ಮ ಚಂದ್ರ ಒಂದೇ. Correct. ಗುರುಗ್ರಹಕ್ಕೆ 96ಕ್ಕೂ ಹೆಚ್ಚು ಉಪಗ್ರಹಗಳಿದೆ. ಹ್ಮ್, 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 ಹ್ಮ್. ಭೂಮಿನ ಇವತ್ತು 16,000ಕ್ಕೂ ಹೆಚ್ಚು ಕೃತಕ ಭೂ ಉಪಗ್ರಹಗಳು ಸುತ್ತುತ್ತಾ ಇವೆ. ಅದು ಬೇರೆ ವಿಚಾರ, ಮಾನವ ನಿರ್ಮಾಣ ಮಾಡಿ ಉಡಾಯಿಸಿರೋದು. ಆದರೆ ಹ್ಮ್. ನಿಸರ್ಗದತ್ತವಾದ ಉಪಗ್ರಹ ಭೂಮಿಗೆ ಅಂದರೆ ಚಂದ್ರ ಒಂದೇ. Correct. ಅಲ್ವಾ? Correct. ಆದರೆ ಗುರುಗ್ರಹಕ್ಕೆ 96 ಇದೆ, ಕನಿಷ್ಠ ಪಕ್ಷ. ಹಾ. ಅದರಲ್ಲಿ 4 ಬಹಳ ದೊಡ್ಡವು. ಹ್ಮ್. ಅವೇ ಬೆಳಕಿನ ಚುಕ್ಕಿಗಳಂತೆ ಗುರುಗ್ರಹದ ಸುತ್ತ ಕಾಣಿಸುತ್ತೆ ನಿಮಗೆ ಒಂದು ಹ್ಮ್. ಪುಟ್ಟ ಟೆಲಿಸ್ಕೋಪ್. ಹ್ಮ್, ಹ್ಮ್. ಹೀಗಾಗಿ 28ನೇ ತಾರೀಕು ದಿಗಂತದ ಹತ್ರ ಇರುವಂತಹ ಬುಧಗ್ರಹ ಮರ್ಕ್ಯುರಿ, ಶುಕ್ರಗ್ರಹ ವೀನಸ್, ಶನಿಗ್ರಹ ಸ್ಯಾಟರ್ನ್ ಗಮನಿಸೋದು ಬಹುಮಟ್ಟಿಗೆ ಕಷ್ಟ. ಆದರೂ ಹ್ಮ್. ಯುರೇನಸ್ ಸ್ವಲ್ಪ ಮೇಲಿರುತ್ತೆ. ನೆಪ್ಚೂನ್ ಕೂಡ ದೂರದರ್ಶಕ ಇಲ್ಲದೆ ಗುರುತಿಸೋದು ಸಾಧ್ಯನೇ ಇಲ್ಲ. ಇವೆಲ್ಲ ಏನು ಕಾಣಿಸ್ದಿದ್ರು Correct. ಅಲ್ವಾ? ಹ್ಮ್. ಯುರೇನಸ್ ಸ್ವಲ್ಪ ಮೇಲಿರುತ್ತೆ ಅಂದೆ, ಅದಕ್ಕೂ ದೂರದರ್ಶಕ ಬೇಕು. ಹ್ಮ್. ಇದೆಲ್ಲ ಬಿಟ್ಬಿಡಿ, ಬರೀ ಕಣ್ಣಿಂದ ನೋಡಿದ್ರೆ ಹ್ಮ್. ಅವತ್ತಿನ ದಿವಸ ಸ್ಪಷ್ಟವಾಗಿ ಕಷ್ಟವಿಲ್ಲದೆ 8 ಗಂಟೆ 8:30 ಈ ಹೊತ್ತಲ್ಲೂ ಕಾಣಿಸೋದು ಗುರುಗ್ರಹ. ಸಂಜೆ ಹಾ. 8 ಗಂಟೆ 8:30 ಹ್ಮ್. ಗುರುಗ್ರಹ. ಹಾಗಾಗಿ ಹ್ಮ್. ಗ್ರಹಗಳ ಮೆರವಣಿಗೆ ಅಥವಾ ಕವಾಯಿತು ಅಂತ ಹೇಳ್ತಾ ಇರೋ ದಿವಸ ಹ್ಮ್. ಇಂಗ್ಲಿಷ್ನಲ್ಲಿ ಹೇಳ್ತೀವಲ್ಲ ಇನ್ ಥಿಯರಿ ಅಂತ. ಹಾ. ಕಾಣಿಸಿದ್ರು ಬುಧ ಶುಕ್ರ ಶನಿ ಕಾಣಿಸಿದ್ರು ದಿಗಂತದ ಹತ್ತಿರ ಅವು ಇರೋದ್ರಿಂದ, ಅದರಲ್ಲೂ ದಿಗಂತದಲ್ಲಿ ಈ ಮುತ್ಸಂಜೆಯ ಬೆಳಕು ಬರೋದ್ರಿಂದ, ಬೆಂಗಳೂರಿನಂಥ ಸ್ಥಳದಲ್ಲಿ ಬೆಳಕಿನ ಮಾಲಿನ್ಯ ಇರೋದ್ರಿಂದ, ಆಮೇಲೆ ದಿಗಂತದ ಹತ್ತಿರ ಬೆಟ್ಟ ಗುಡ್ಡ ಅಥವಾ ನಮ್ಮ ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳು ಇರೋದ್ರಿಂದ, Correct. ಹಾಗಾಗಿ ಅದನ್ನು ಗಮನಿಸೋದು ಕಷ್ಟ. ಇನ್ನು ಬೆಂಗಳೂರು ಹೊರತುಪಡಿಸಿದ್ರೆ ನಾವು ಬೇರೆ ಯಾವ್ದಾದ್ರು ಭಾಗದಲ್ಲಿ ಎಲ್ಲಿ ಇದನ್ನ ಅಲ್ಲ, ಬೇರೆ ಅಂದರೆ ಬೆಳಕು ನೋಡಿ, ದಿಗಂತ ಹೌದು. ಒಂದು ಮಟ್ಟದಲ್ಲಿ ಇರಬೇಕು. Correct. ಮುತ್ಸಂಜೆ ಬೆಳಕನ್ನು ನೀವೇನೇ ಮಾಡಿದ್ರು ಅದನ್ನು ತೆಗಿಯೋಕ್ಕಾಗಲ್ಲ. ಅದು ಸೂರ್ಯನಿಂದ ಬರೋ ಬೆಳಕು, ಭೂಮಿಯ ವಾತಾವರಣದಿಂದಾಗಿ ಇವತ್ತು ಮುತ್ಸಂಜೆ ಅನ್ನೋದು ಬರುತ್ತೆ. ಸರಿ. ಮುತ್ಸಂಜೆ ಬೆಳಕನ್ನು ತೆಗಿಯೋಕ್ಕಾಗಲ್ಲ ನೀವು. ಆದರೆ ಬೆಳಕಿನ ಮಾಲಿನ್ಯ ಇಲ್ಲದೆ ಇರೋ ಸ್ಥಳ ಬೆಂಗಳೂರಿನಿಂದ ಆಚೆ ಆಚೆ. ಹಾ. ಇರುವಂತಹ ಸ್ಥಳ ಯಾವುದಾದ್ರೂ ಹೋದರೆ, ಒಂದು ಕಾಲದಲ್ಲಿ ಹೊಸಕೋಟೆಗೆ ಹೋಗೋರು ಅಲ್ಲೇ ಎಷ್ಟು ದೊಡ್ಡ ಬಿಲ್ಡಿಂಗ್ಗಳೆಲ್ಲ Correct. ಕೆಲವು ಜನ ಎಲ್ಲ ಸಿಟಿಯಿಂದ ಹೊರಗೆ ಹೋಗ್ಬಿಡ್ತಾರೆ. ಬಂದ್ಬಿಟ್ಟಿದೆ ಈಗ. ಹೌದು. ನಿರ್ಜನವಾದ ಪ್ರದೇಶ, ಆಮೇಲೆ ಅಲ್ಲಿ ಅದರ ದಿಗಂತ ಇರುತ್ತಲ್ಲ, ಹ್ಮ್. ಅದು ಮಟ್ಟಸವಾಗಿರಬೇಕು. Correct. ಅಂತಹ ಸ್ಥಳಕ್ಕೆ ಹೋದರೆ ಹ್ಮ್. ನೋಡಬಹುದು. ಇನ್ನೊಂದು, ಈ ದಿನವನ್ನ ವೈಜ್ಞಾನಿಕ ದೃಷ್ಟಿಯಿಂದ ಹೆಂಗ್ ನೋಡ್ತೀರಿ ಸರ್? ವಿಶೇಷ ದಿನ ಅಂತ ಕೆಲವರು ಕರೀತಾರೆ. ಇದು ನೋಡಿ, ಇದು ವೈಜ್ಞಾನಿಕವಾಗಿ ನೋಡೋದಾದ್ರೆ ಹ್ಮ್. ಸೌರವ್ಯೂಹದಲ್ಲಿ 8 ಗ್ರಹಗಳಿದೆ ಅಂತ ಹೇಳಿದೆ. ಒಂದೊಂದು ಗ್ರಹ ಒಂದೊಂದು ದೂರದಲ್ಲಿ ಸೂರ್ಯನನ್ನು ಸುತ್ತಾರೆ. ಹ್ಮ್. ಹಾಗಾಗಿ ಭೂವಾಸಿಗಳ ದೃಷ್ಟಿಯಿಂದ ಕೆಲವು ವೇಳೆ ಕೆಲವು ಆಗಸದ ಕೆಲವು ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. Correct. ಬುಧ ಗ್ರಹ ಸೂರ್ಯನ 88 ದಿವಸದಲ್ಲಿ ಸುತ್ತಬಿಡುತ್ತೆ. ಹ್ಮ್. ಶುಕ್ರ ಗ್ರಹ 225 ದಿವಸದಲ್ಲಿ ಸುತ್ತುತ್ತೆ. ಭೂಮಿ ಎಷ್ಟು? 365 ದಿವಸ, ಒಂದು ವರ್ಷದಲ್ಲಿ ಸುತ್ತತ್ತೆ ಒಂದ್ಸಲ. Correct. ಮಂಗಳ ಗ್ರಹ 687 ದಿವಸದಲ್ಲಿ ಸುತ್ತುತ್ತೆ. Correct. ಜೂಪಿಟರ್ ಗುರುಗ್ರಹ 11.9 ವರ್ಷದಲ್ಲಿ ಒಂದ್ಸಲ. Correct. ಶನಿ ಗ್ರಹ 29.5 ವರ್ಷದಲ್ಲಿ. ಯುರೇನಸ್ 84 ವರ್ಷಕ್ಕೊಮ್ಮೆ ಸೂರ್ಯನ. Yes. ನೆಪ್ಚೂನ್ 165 ವರ್ಷಕ್ಕೊಂದ್ಸಲ. ಹಾಗಾಗಿ ಇದರ ಮಹತ್ವದಿಂದಾಗಿ ಬೇರೆ ಬೇರೆ ವೇಗದಲ್ಲಿ ಅವು ಸುತ್ತೋದ್ರಿಂದ ಹ್ಮ್. ಕೆಲವು ವೇಳೆ ಆಗಸದ ಒಂದು ಭಾಗದಲ್ಲಿ ಅವೆಲ್ಲವೂ ಒಟ್ಟಾಗಿರುವಂತೆ ಕಾಣಿಸುತ್ತೆ. ಆದರೆ 28ನೇ ತಾರೀಕು ಅವೆಲ್ಲವೂ ಸರಳ ರೇಖೆಯಲ್ಲಿ ಸ್ಟ್ರೈಟ್ ಲೈನ್ನಲ್ಲಿ ಇದೆ ಅಂತ ನಾನು ಹೇಳೋದಿಲ್ಲ. ಹ್ಮ್. ಹ್ಮ್. ಸೂರ್ಯನ ಒಂದು ಪಾರ್ಶ್ವದಲ್ಲಿ ನೋಡಿ, ಸೂರ್ಯ ಮುಳುಗೋಗಿದ್ದಾನೆ. ಸೂರ್ಯನ ಈ ಅದು ಆದ್ಮೇಲೆ ಉಳಿಯತ್ತಲ್ಲ ಆಗಸ, ಆ ಪಾರ್ಶ್ವದಲ್ಲಿ
ಬಹುಮಟ್ಟಿಗೆ ಆಗಸದ ಒಂದು ಭಾಗದಲ್ಲಿ ಅಂದರೆ ಪಶ್ಚಿಮ ದಿಗಂತದಲ್ಲಿ ಕಾಣಿಸ್ಕೊಳ್ಳುತ್ತೆ. ವೆಸ್ಟರ್ನ್ ಹೊರೈಸನ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಅಲ್ಲಿ ಕಾಣಿಸ್ಕೊಳ್ಳೋದು ಯಾವುದು? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬುಧ, ಶುಕ್ರ, ಶನಿ ಮತ್ತು ನೆಪ್ಚೂನ್ಗಾದರೆ ನೀವು ಟೆಲಿಸ್ಕೋಪ್ ಬಳಸಲೇಬೇಕು ಅಂತ ಹೌದು. ಯುರೇನಸ್ ಮೇಲ್ ಕಾಣಿಸ್ಕೊಳ್ಳುತ್ತೆ, ಆದರೆ ಬಹುಮಟ್ಟಿಗೆ ಬರೀ ಮಣ್ಣಿಗೆ ಕಾಣಿಸೋದಿಲ್ಲ, ಅದಕ್ಕೂ ಟೆಲಿಸ್ಕೋಪ್. ಆಮೇಲೆ ಜೂಪಿಟರ್ಗೆ ಯಾವ ಟೆಲಿಸ್ಕೋಪು ಬೇಡ, ಪ್ರಖರವಾದ ನಕ್ಷತ್ರದಂತೆ ಕಾಣಿಸುತ್ತೆ, ಮಿನುಗಲ್ಲ. ಆದರೆ ಅದರ ದೃಶ್ಯ ವೈಭವ ನೋಡಬೇಕು ಅಂದರೆ ಒಂದು ಪುಟ್ಟ ಟೆಲಿಸ್ಕೋಪ್ ಇದ್ರೂ ಕೂಡ ನೀವು, ಅಥವಾ ಬೈನಾಕ್ಯುಲರ್ನಲ್ಲೂ ಕೂಡ ನೋಡಬಹುದು. ಹೀಗಾಗಿ ಈ 6 ಗ್ರಹಗಳು ಗೋಚರಿಸತ್ವೆ ಅಂತ ಹೇಳಿದ್ರು, ಅದರಲ್ಲಿ 2 ಟೆಲಿಸ್ಕೋಪ್ ಇಲ್ಲದೆ ಗೋಚರಿಸಲ್ಲ. ಇನ್ನು 4ರಲ್ಲಿ 3 28ನೇ ತಾರೀಕು ಪಶ್ಚಿಮ ದಿಗಂತದ ಹತ್ತಿರ ಇರೋದ್ರಿಂದ ಬಹುಮಟ್ಟಿಗೆ 4 ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ಬುಧ, ಶುಕ್ರ, ಶನಿ ಮತ್ತು ನೆಪ್ಚೂನ್ ಇವೆರಡು ಪಶ್ಚಿಮ ದಿಗಂತದ ಹತ್ತಿರ ಇರುತ್ತೆ. ಎಲ್ಲಿ ನೋಡೋದು ತುಂಬ ಕಷ್ಟ. ಬೆಂಗಳೂರಿಂದ ಅಂತೂ ತುಂಬ ಕಷ್ಟ. ಎಲ್ಲಿಂದ ನೋಡಿದ್ರು ಅವು ದಿಗಂತದ ತುಂಬ ಹತ್ತಿರ ಇರುತ್ತೆ. ಸೂರ್ಯ ಮುಳುಗಿದ ಮೇಲೆ ಸಾಕಷ್ಟು ಬೇಗ ಮುಳುಗು. ಕರೆಕ್ಟ್. ಹಾಗಾಗಿ ಗ್ರಹಗಳ ಮೆರವಣಿಗೆ 6 ಗ್ರಹಗಳು ಗೋಚರಿಸುತ್ತೆ ಅಂತ ಹೇಳಿದ್ರು, ಸುಲಭವಾಗಿ ಜನಸಾಮಾನ್ಯರಿಗೆ ರಾತ್ರಿ ಹೊತ್ತು ಏನು ಕಾಣಿಸ್ತಾ ಇದೆ ನನಗೆ ಅಂದರೆ ಗುರುಗ್ರಹ ಕಾಣಿಸ್ತು. ಗುರುಗ್ರಹ ಅಂದರೆ ಜೂಪಿಟರ್ ಕಾಣಿಸ್ತು. ಆದರೆ ಇದೊಂದು ಅಪೂರ್ವವಾದ ವಿದ್ಯಮಾನ ನೋಡಿ. ಫೆಬ್ರವರಿ ಅಲ್ಲ, ಜನವರಿ 2025ರಲ್ಲಿ ನಾವು ನಮ್ಮ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ 12 ಟೆಲಿಸ್ಕೋಪುಗಳನ್ನು ಇಟ್ಟು ಈ ಸಾರ್ವಜನಿಕರಿಗೆ ಪ್ರದರ್ಶನ ಏರ್ಪಡಿಸಿದ್ವಿ. ಆವಾಗ 4 ಗ್ರಹಗಳು ಸುಲಭವಾಗಿ ಕಾಣಿಸ್ತಾ ಇತ್ತು. ಶುಕ್ರ, ಶನಿ, ಮಂಗಳ, ಗುರು 4 ಕಾಣಿಸೋದು, ಬರಿಗಣಿಗೆ ಕಾಣಿಸೋದು. ಕರೆಕ್ಟ್. ಅದರ ಜೊತೆಗೆ ಟೆಲಿಸ್ಕೋಪಲ್ಲಿ ನೋಡಿದಾಗ ಶನಿ ಗ್ರಹದ ಉಂಗುರಗಳು ಗೋಚರಿಸ್ತಾ ಇತ್ತು. ಗುರುಗ್ರಹದ ಹೇಳಿದ್ನಲ್ಲ ನಾನು, ಗ್ಯಾಲಿಲಿಯನ್ ಉಪಗ್ರಹಗಳು, ಅದರ ವಾತಾವರಣದಲ್ಲಿರುವಂತಹ ಸ್ವರೂಪಗಳು ಇವೆಲ್ಲ ಕಾಣಿಸ್ತಾ ಇತ್ತು. ಮಂಗಳ ಗ್ರಹದ ಮೇಲ್ಮೈ ಕೂಡ ಕಾಣಿಸ್ತಾ ಇತ್ತು. ಹಾಗಾಗಿ ಇವೆಲ್ಲವೂ ಶುಕ್ರ ಗ್ರಹ ಚಂದ್ರ ಯಾವ ರೀತಿ ಮಜಲುಗಳನ್ನು ಅಂದರೆ ಫೇಸಸ್, ಅರ್ಧ ಚಂದ್ರ, ಬಿದಿಗೆ ಚಂದ್ರ ಆ ಥರನೂ ಕಾಣಿಸ್ತಾ, ಇದನ್ನೆಲ್ಲ ತೋರಿಸಿದ್ವಿ. ಕರೆಕ್ಟ್. ಆದರೆ ಈ ಸಲ ನಾನು ಹೇಳೋದು ಬುಧ, ಶುಕ್ರ, ಶನಿ, ನೆಪ್ಚೂನ್ ಬಹುಮಟ್ಟಿಗೆ ನೋಡೋದು ಅಸಾಧ್ಯ. ಗುರುಗ್ರಹನ ಯಾರು ಬೇಕಾದ್ರೂ ನೋಡ್ಬೋದು, ಟೆಲಿಸ್ಕೋಪ್, ಸಣ್ಣ ಟೆಲಿಸ್ಕೋಪ್. ಯುರೇನಸ್ ಕೂಡ ಅಷ್ಟು ಪಶ್ಚಿಮ ದಿಗಂತದ ಹತ್ರ ಇಲ್ಲದೇ ಇದ್ರು, ಮೇಲಿದ್ರೂ ಟೆಲಿಸ್ಕೋಪ್ ಇಲ್ಲದೆ ಕಾಣಿಸಲ್ಲ. ಕಾಣಿಸಿದ್ರು ಒಂದು ಪುಟ್ಟ ಬೆಳಕಿನ ಚುಕ್ಕಿ ಥರ ಕಾಣಿಸ್. ಕರೆಕ್ಟ್. ಇನ್ನು ಈ ದಿನವನ್ನ ಕೆಲವು ಜ್ಯೋತಿಷಿಗಳು ಬೇರೆ ಥರ ನೋಡ್ತಾರೆ, ನೀವು ಸೈಂಟಿಸ್ಟ್ಗಳು ಬೇರೆ ಥರ ನೋಡ್ತೀರಿ. ಮನುಷ್ಯನ ಇದಕ್ಕೇನಾದರೂ ಇದು ಪ್ರಭಾವ ಅಂತ ಆ ರೀತಿ ಏನಾದರೂ ಇದೆಯಾ ಸರ್? ಆ ರೀತಿ ನೋಡಿ, ನನಗೆ ಈ ಅಸ್ಟ್ರಾಲಜಿ ಅಂತ ಏನು ಹೇಳ್ತೀವಿ, ಕರೆಕ್ಟ್, ಜ್ಯೋತಿಷ್ಯ ಶಾಸ್ತ್ರ ನನಗೆ ಗೊತ್ತಿಲ್ಲ, ನಾನು ಓದೇ ಇಲ್ಲ ಅದು. ಕರೆಕ್ಟ್. ಜೊತೆಗೆ ನಾನು ಎಷ್ಟು ಇವಾಗ ಖಗೋಳಶಾಸ್ತ್ರದಲ್ಲಿ ನಡೀತಾ ಇರೋದು, ಖಗೋಳಶಾಸ್ತ್ರದಲ್ಲಿ ಇರುವಂತಹ ವಿಷಯಗಳನ್ನೇ ನಾನು ಅತ್ಯಲ್ಪವಾಗಿ ತಿಳ್ಕೊಂಡಿದ್ದೀನಿ ಅನ್ಸುತ್ತೆ. ಹಾಗಾಗಿ ಅದರ ಮೇಲೆ ನನ್ನ ಫೋಕಸ್ಸು ಅಥವಾ ನನ್ನ ದೃಷ್ಟಿ ಹೋಗಿದೆಯೇ ಹೊರತು ಇದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ನಾನು ಇಷ್ಟೇ ಹೇಳಬಲ್ಲೆ, ಗ್ರಹಗಳು ಭೂಮಿಯ ಮೇಲೆ ಪ್ರಭಾವನ ಬೀರುತ್ತೆ ತಮ್ಮ ಗುರುತ್ವಾಕರ್ಷಣ ಶಕ್ತಿ. ಕರೆಕ್ಟ್. ಪ್ರಬಲವಾದ ಗುರುತ್ವಾಕರ್ಷಣ ಶಕ್ತಿ ಭೂಮಿ ಮೇಲೆ ಬೀರೋದು ಸೂರ್ಯ. ಗುರುತ್ವಾಕರ್ಷಣ ಶಕ್ತಿ ಇಡೀ ಭೂಮಿಯ ಮೇಲೆ, ಖಗೋಳಶಾಸ್ತ್ರದ ದೃಷ್ಟಿಯಿಂದ ಭೂಮಿ ಮೇಲೆ ಬೀರೋದು ಸೂರ್ಯ. ಚಂದ್ರನು ನಾವು ನಮ್ಮ ಭೂಮಿ ಗುರುತ್ವಾಕರ್ಷಣ ಶಕ್ತಿನ ಚಂದ್ರನ ಮೇಲೆ ಯಾವ ರೀತಿ ಬೀರುತ್ತೋ ಚಂದ್ರನು ಅದೇ ರೀತಿ ಪ್ರಭಾವ ಬೀರ್ತಾ ಇದ್ದಾನೆ. ಆಮೇಲೆ ಪ್ರತಿಯೊಂದು ಗ್ರಹನು ಬುಧ, ಶುಕ್ರ, ಮಂಗಳ ಇವೆಲ್ಲವೂ ಭೂಮಿಯ ಮೇಲೆ ಗುರುತ್ವಾಕರ್ಷಣ ಶಕ್ತಿನ ಬೀರುತ್ತವೆ. ಯಾಕಂದ್ರೆ ಭೂಮಿ ಮೇಲೆ ಇದ್ರ ಪ್ರಭಾವ ಇದೆ ಭೂಮಿಯ ಮೇಲೆ. ಆದ್ರೆ ಅವೆಲ್ಲವನ್ನು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಗುಡಿಸಾಕ್ತದೆ. ಹಾಗಾಗಿ ನಮಗೆ ಅತಿ ಹತ್ತಿರವಿರುವಂತಹ ಚಂದ್ರ ಭೂಮಿಯ ಮೇಲೆ ಗುರುತ್ವಾಕರ್ಷಣ ಶಕ್ತಿಯನ್ನ, ಭೂಮಿಯ ಗುರುತ್ವಾಕರ್ಷಣೆಗೆ ಪ್ರತಿಯಾಗಿ ಬೀರೋದ್ರಿಂದಾನೇ ಭರತ ಇಳಿತ ಅಂತ ನಾವೇನು ಹೇಳ್ತೀವಿ, ಟೈಡ್ಸ್ ಅಂತ ಹೇಳ್ತೀವಲ್ಲ, ಉಬ್ಬರವಿಳಿತ ಅಥವಾ ಭರತ ಇಳಿತ ಅಂತ ಹೇಳ್ತೀವಲ್ಲ, ಅದು ಉಂಟಾಗೋದು ಚಂದ್ರನ ಗುರುತ್ವಾಕರ್ಷಣ ಶಕ್ತಿ, ಟೈಡಲ್ ಫೋರ್ಸ್ ಅನ್ನೋದಕ್ಕೆ ಎಡೆ ಮಾಡಿಕೊಡೋದು. ಹಾಗಾಗಿ ಅತಿ ಹತ್ತಿರ ಇದ್ದರೆ ಯಾವ್ದಾದ್ರು ಆಕಾಶಕಾಯ ಗುರುತ್ವಾಕರ್ಷಣೆಯ
ದೃಷ್ಟಿಯಿಂದ ಪ್ರಭಾವನ ಬೀರುತ್ತೆ. ಮನುಷ್ಯರ ಮೇಲೆ ಬೀರುತ್ತಾ ಅದು ನನಗೆ ಗೊತ್ತಿಲ್ಲ. ನನಗೆ ಗ್ರಹಗಳು ನೋಡಿ, ಪ್ರತಿಯೊಂದು ಗ್ರಹನೂ ಸೌರವ್ಯೂಹದ ಇನ್ನೊಂದು ಗ್ರಹದ ಮೇಲೆ ಪ್ರಭಾವ ಬೀರುತ್ತೆ. ಆದರೆ ಆ ಪ್ರಭಾವಕ್ಕೆ ಹೋಲಿಸಿದಲ್ಲಿ ಸೂರ್ಯ ಪ್ರತಿಯೊಂದು ಗ್ರಹದ ಮೇಲೆ ಬೀರುವಂತಹ ಗುರುತ್ವಾಕರ್ಷಣಾ ಶಕ್ತಿಯ ಪರಿಣಾಮ ಬಹಳ ದೊಡ್ಡದು. ಹಾಗಾಗಿ ಅದು ಏನೂ ಅಲ್ಲ ಅಂತ ಅನ್ಕೋಬೋದು. ಹೀಗಾಗಿ ಇನ್ನು ನೆಹರು ತಾರಾಲಯದಲ್ಲಿ ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ತೀರಿ, ಗ್ರಹಣ ಬಂದಾಗಲೂ ನೋಡೋದಕ್ಕೆಲ್ಲ ವೀಕ್ಷಣೆಗೆ ಅವಕಾಶ ಎಲ್ಲ ಮಾಡ್ಕೊಡ್ತೀರಿ. ಸೊ ಈ ಸಂದರ್ಭದಲ್ಲಿ ಏನಾದರೂ ಅದಕ್ಕೆ ಪ್ಲಾನ್ ಇಲ್ಲ. ಈ ಸಂದರ್ಭದಲ್ಲಿ ನೋಡಿ, ನಾವು ಮೊದಲನೇದಾಗಿ ಇದು ತುಂಬಾ ಕಷ್ಟ ಅಂತ ಹೇಳಿದೆ. ದಿಗಂತದ ಹತ್ತಿರ ಇರುವಾಗ 4 ಗ್ರಹಗಳು ಅದರಲ್ಲಿ 3 ಬರಿಗಣ್ಣಿಗೆ ಗೋಚರಿಸ್ಬೋದು. ಆದರೆ ದಿಗಂತದ ಹತ್ತಿರ ಇರುತ್ತೆ, ತುಂಬ ಕಷ್ಟ ನೋಡೋದು. ಜೊತೆಗೆ ದಿಗಂತದ ಹತ್ತಿರ ಇದ್ದಾಗ ಟೆಲಿಸ್ಕೋಪ್ನ ಕೇಂದ್ರೀಕರಿಸೋದು ಒಳ್ಳೇದಲ್ಲ. ಯಾಕಂದರೆ ಸೂರ್ಯ ಮುಳುಗಿದ್ರೆ ಸರಿ, ಆದರೂ ಅದು ಅಷ್ಟೊಂದು ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅತ್ಯುತ್ಸಾಹದಲ್ಲಿ ಏನೋ ಆಭಾಸ ಆಗ್ಬೋದು. ಹಾಗಾಗಿ ಅದು ಯುರೇನಸ್ನ ನೋಡ್ಬೋದು. ಆದರೆ ಏನಾರ ಒಂದು ದೃಶ್ಯ, ಇವಾಗ ಗುರುಗ್ರಹನ ಒಂದು ಟೆಲಿಸ್ಕೋಪ್ನ ಮೂಲಕ ನೋಡಿದ್ರೆ ಯಾವ ರೀತಿ ದೃಶ್ಯ ವೈಭವ ಕಾಣಿಸುತ್ತೆ ಅಂತ ಹೇಳಿದೆ, ಆ ರೀತಿ ಯುರೇನಸ್ನ ವಿಚಾರದಲ್ಲಿ ಆಗೋದಿಲ್ಲ. ಹಾಗಾಗಿ ಇವತ್ತು ನನಗೆ ತಿಳಿದಂತೆ ನಾವು ಯಾವುದು ಒಂದು ಕಾರ್ಯಕ್ರಮನ ಹಾಕೊಂಡಿಲ್ಲ. ಆದರೆ ತಮ್ಮಂತಹ ಈ ಡಿಜಿಟಲ್ ವಾಹಿನಿಗಳ ಮೂಲಕ ನಾವು ಅದರ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದೀವಿ. ಇದು ಹಾಗಾಗಿ ಇದು ಈ ಒಂದು ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ನಾವು ತಿಳ್ಕೋಬೇಕಾದ್ದು. ಆಮೇಲೆ ಈ ಬರೋ 3ನೇ ತಾರೀಕು ಸಂಪೂರ್ಣ ಚಂದ್ರಗ್ರಹಣ ಒಂದು ಸಂಭವಿಸ್ತಾ ಇದೆ. ಅದು ಅಷ್ಟೇ, ಸಂಪೂರ್ಣ ಚಂದ್ರಗ್ರಹಣ ಅನ್ನೋದು ಸಂಭವಿಸಿದ್ರು ಮಾರ್ಚ್ 3, 2026ರಂದು ನಮ್ಮ ಬೆಂಗಳೂರು ಅಥವಾ ಬಹುಮಟ್ಟಿಗೆ ಭಾರತದ ಬಹುಭಾಗಗಳಿಗೆ ಕಾಣಿಸೋದು. ಸಂಪೂರ್ಣ ಚಂದ್ರಗ್ರಹಣ ಬಹುಮಟ್ಟಿಗೆ ಭಾರತದ ಭಾಗಗಳಿಗೆ ಗೋಚರಿಸೋದೇ ಇಲ್ಲ. ನಮ್ಮ ಈಶಾನ್ಯ ಭಾರತದಲ್ಲಿದೆಯಲ್ಲ, ನಾಗಾಲ್ಯಾಂಡು, ಅಸ್ಸಾಮು, ಮೇಘಾಲಯ, ಅಲ್ಲೆಲ್ಲ ಕೆಲ ಮಟ್ಟಿಗೆ ಸ್ವಲ್ಪ ಹೊತ್ತು ಸಂಪೂರ್ಣ ಸೂರ್ಯಗ್ರಹಣ ಗೋಚರಿಸುತ್ತೆ. ಆಮೇಲೆ ಭಾರತದ ಕೆಲವು ಬಹುತೇಕ ಭಾಗಗಳಲ್ಲಿ ಪಾರ್ಶ್ವ ಚಂದ್ರಗ್ರಹಣ ಗೋಚರಿಸುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಪಾರ್ಶ್ವ ಚಂದ್ರಗ್ರಹಣ ಗೋಚರಿಸಿದ್ರು ಅದು ಇನ್ನೇನು ಕೊನೆ ಆಗ್ತಾ ಇದೆ ಅನ್ನುವ ಗೋಚರಿಸುತ್ತೆ. ಜೊತೆಗೆ ಆಗ ತಾನೇ ಚಂದ್ರ ಉದಯಿಸಿರ್ತಾನೆ, ಅದು ಇನ್ನೂ ಮೇಲೆ ಬಂದಿರಲ್ಲ. ಹಾಗಾಗಿ ಕಷ್ಟ. ಅದಾದಮೇಲೆ ಪೆನಂಬ್ರಲ್ ಎಕ್ಲಿಪ್ಸ್ ಅಂತ ಆಗುತ್ತೆ. ಅಂದರೆ ಭೂಮಿಯ ಮಂದವಾದ ಛಾಯೆಯಲ್ಲಿ ಚಂದ್ರ ಇರೋದ್ರಿಂದ ಗ್ರಹಣ ನಡೀತಾ ಇರೋದೇ ಗೊತ್ತಾಗಲ್ಲ. ಹಾಗಾಗಿ ಕಳೆದ ವರ್ಷ ಯಾವ ರೀತಿ ನಾವು ಸಂಪೂರ್ಣ ಚಂದ್ರಗ್ರಹಣವನ್ನು ರಾತ್ರಿ ಹೊತ್ತು ನೋಡಿ ಆನಂದಿಸಿ ರಕ್ತವರ್ಣದ ಚಂದ್ರನನ್ನು ನೋಡಿದ್ವು, ಆ ರೀತಿ ಮಾರ್ಚ್ 3, 2026ರಂದು ಆಗೋದಿಲ್ಲ. ಬಹುಮಟ್ಟಿಗೆ ಅದು ಗೋಚರವೇ ಆಗಲ್ಲ ಅಂತ ಹೇಳಿ, ಅಥವಾ ಅದು ಈ ರೀತಿ ಹೇಳ್ತೀನಿ, ಬಹುಮಟ್ಟಿಗೆ ಗೋಚರವಾಗಲ್ಲ, ಬಹುಮಟ್ಟಿಗೆ ಅದು ಏನು ಗೋಚರಿಸುತ್ತೋ ಗ್ರಹಣದ ಒಂದು ಭಾಗ, ಅದನ್ನು ನೋಡಿ ಆನಂದಿಸುವಂತಹ ಅದೃಷ್ಟ ಇರೋದಿಲ್ಲ. ಇದು ವರ್ಷದ ಮೊದಲ ಚಂದ್ರಗ್ರಹಣ ಅಲ್ಲ, ಆ ವರ್ಷದ ಮೊದಲ ಚಂದ್ರಗ್ರಹಣ. ಅದು ಫೆಬ್ರವರಿ 17ನೇ ತಾರೀಕು, ಈ ಒಂದು ವಾರದ ಹಿಂದೆ ಸೂರ್ಯಗ್ರಹಣ ಆಯಿತು. ಕಂಕಣ ಸೂರ್ಯಗ್ರಹಣ ಅಂತ ಆಯಿತು. ಇದಾದಮೇಲೆ ಮಾರ್ಚ್ 3, 2026ರಂದು, ಅದೇ ಇನ್ನೇ ಬರ್ತಾ ಇದೆ ಸದ್ಯದಲ್ಲೇ, ಅದು ಸಂಪೂರ್ಣ ಚಂದ್ರಗ್ರಹಣ. ಇದಾದ ಮೇಲೆ ತಿರ್ಗಾ ಆಗಸ್ಟ್ನಲ್ಲಿ ಮತ್ತೊಂದು ಸೂರ್ಯಗ್ರಹಣ ಬರುತ್ತೆ, ಆಗಸ್ಟ್ 12ನೇ ತಾರೀಕು. ಆಮೇಲೆ ಆಗಸ್ಟ್ 28ನೇ ತಾರೀಕು ಮತ್ತೊಂದು ಚಂದ್ರಗ್ರಹಣ ಬರುತ್ತೆ. ಆಗಸ್ಟ್ನಲ್ಲಿ ಬರುವಂತಹ ಮುಂಬರುವ ಆಗಸ್ಟ್ನಲ್ಲಿ ಬರುವಂತಹ ಸೂರ್ಯಗ್ರಹಣ ಅದು ಸಂಪೂರ್ಣ ಸೂರ್ಯಗ್ರಹಣ, ಭಾರತಕ್ಕೆ ಗೋಚರಿಸಲ್ಲ. ಅದಾದಮೇಲೆ ಬರುವಂತಹ ಚಂದ್ರಗ್ರಹಣ ಅದು ಭಾಗಶಃ ಚಂದ್ರಗ್ರಹಣ, ಅದೂ ಗೋಚರಿಸಲ್ಲ ಭಾರತಕ್ಕೆ. ಈ ವರ್ಷ ನಮಗೆ ಗ್ರಹಣದ ಸೊಬಗನ್ನು ನೋಡಿ ಆನಂದಿಸುವ ಭಾಗ್ಯ ಇಲ್ಲ. ಕಣ್ ತುಂಬ್ಕೊಳಕ್ಕೆ ಈ ವರ್ಷ ಆಗಲ್ಲ. 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ ಆಗತ್ತೆ, ಆದ್ರೆ ನಮಗೆ ಗೋಚರಿಸಲ್ಲ. ಬಹುಮಟ್ಟಿಗೆ ಈ 3ನೇ ತಾರೀಕು ಏನೋ ಅಲ್ಪ ಸ್ವಲ್ಪ ಗೋಚರಿಸುತ್ತೆ, ಆದರೆ ಈ ಭಾಗದ ಬಹುತೇಕ ಭಾರತಕ್ಕೆ ಅದರ ದೃಶ್ಯವನ್ನು ನೋಡಿ ಸವಿಯುವಂತಹ ಭಾಗ್ಯ ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ನಮಸ್ಕಾರ. ಎಸ್ ವೀಕ್ಷಕರೇ, ಇದಿಷ್ಟು ಡಾಕ್ಟರ್ ಗುರುಪ್ರಸಾದ್ ಅವರ ಮಾತು.
ಈ ಬಾರಿ ಏನು ಗ್ರಹಗಳ ಚಲನೆ ಅಥವಾ ನೀವು ಕೂಡ ಬಹಳ ಕುತೂಹಲದಿಂದ ಏನಿದ್ದೀರಿ ಗ್ರಹಗಳು ಯಾವ ರೀತಿ ಚಲಿಸುತ್ತೆ ಅನ್ನೋದನ್ನ ನೋಡೋದಕ್ಕೆ, ಯಾವ್ಯಾವ ಗ್ರಹಗಳು ನಿಮಗೆ ಕಣ್ಣಿಗೆ ಕಾಣಿಸುತ್ತೆ, ಬರಿಗಣ್ಣಿಗೆ ಕಾಣಿಸುತ್ತೆ, ಇನ್ನು ಟೆಲಿಸ್ಕೋಪ್ ಮೂಲಕ ಯಾವ ಗ್ರಹವನ್ನ ಎಚ್ಚರಿಕೆಯಿಂದ ನೋಡಬಹುದು ಅನ್ನೋ ಮಾಹಿತಿಯನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.